ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ಒಂದು ರೀತಿಯ ಹೊಸ ಇವತ್ತಿನ ಒಂದು ಪ್ರಕರಣ ನೋಡಿದ್ರೆ ನೀವು ಯಾರಿಗೂ ಸಹ ಒಂದು ಅಚ್ಚರಿಯ ಸಂಗತಿ ಅಂತಾನೆ ತಿಳಿಸಬಹುದು ಸ್ನೇಹಿತರೆ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಈಗೇನು ಸನಿಹದಲ್ಲಿದೆ, ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಒಂದು ಮೂಳೆಗಳು ಸಿಗ್ತಾ ಹೋತು. ಹಾಗೆ ನಮ್ಮ ಒಂದು SIT ತಂಡ ರಚನೆ ಆದಾಗ ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನು ಬಿಡುಗಡೆ ಮಾಡುತ್ತೆ. ಯಾವುದೇ ರೀತಿಯ ದೂರುಗಳಿದ್ದರೂ ಸಹ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡಿ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಒಂದು ವಿಭಿನ್ನ ರೀತಿಯಾಗಿ ಒಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಧರ್ಮಸ್ಥಳ ಒಂದು SIT ತಂಡಕ್ಕೆ ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ ಅನ್ಬೋದು. ಜಯಂತ್ ಟಿ ಎನ್ನುವರು ಸಹ ಒಂದು ರೀತಿಯಲ್ಲಿ ದೂರು ಕೊಟ್ಟಿದ್ದಾರೆ. ಈ ಕುರಿತಾಗಿ ಒಂದು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ವರದಿಗಾರರಂತ ಮಿತ್ರರಲ್ಲಿ ನಾವು ಕರೆ ಮಾಡಿ ಅವರಿಂದ ಒಂದು ಮಾಹಿತಿ ಪಡೆಯುವಂತ ಒಂದು ಪ್ರಯತ್ನ ಮಾಡ್ತೀವಿ. ಹಲೋ, ನಮಸ್ತೆ. ನಮಸ್ಕಾರ. ಹಾ ಸರ್, ನಮಸ್ತೆ. ಇವತ್ತಿನ ಒಂದು ಬೆಳವಣಿಗೆ ಹೊಸ ರೀತಿಯಲ್ಲಿ ಜಯಂತ್ ಅವರು ಒಂದು ರೀತಿಯಲ್ಲಿ ಒಂದು ದೂರನ್ನು ನೀಡಿದಾರಂತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ? ಅನಿಲ್ ಅವರೇ, ಇವತ್ತು ಏನಂತಂದ್ರೆ ಹೊಸದಾಗಿ ಜಯಂತ್ ಟಿ ಅಂತಕ್ಕಂಥವ್ರು ಈ ಒಂದು SIT ಯ ಸಹಾಯವಾಣಿಗೆ ಕರೆಯನ್ನ ಮಾಡಿ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ ಕಚೇರಿಗೆ. ಆ ಓಕೆ. ಸಂದರ್ಭದಲ್ಲಿ ಇವತ್ತು ನಾಳೆ ಭಾನುವಾರ ಇರೋ ಕಾರಣಕ್ಕೆ ರಜಾ ದಿನ ಇರುತ್ತೆ. ಹಾಗಾಗಿ ಸೋಮವಾರ ಬರೋದಕ್ಕೆ ಆತನಿಗೆ ಸೂಚನೆ ನೀಡಿರ್ತಾರೆ SIT ಅಧಿಕಾರಿಗಳು. ಅಂದ್ರೆ ಸರ್, ಈಗ ಒಂದು ತಲೆಬುರುಡೆಗೆ ಸಂಬಂಧಪಟ್ಟಂಗೆ ಇವ್ರು ಏನ್ ದೂರು ಕೊಡ್ತಾ ಇದ್ದಾರೆ? ಯಾವ ರೀತಿಯಲ್ಲಿ ದೂರ ಅಂತೀರಾ ಸರ್ ಇದು? ಇದು ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧ ಪಡುವಂತಹದ್ದೇ. ಆದರೆ ಈಗಿರ್ತಕ್ಕಂಥ ಅನಾಮಿಕ ವ್ಯಕ್ತಿಗೂ ಈತನಿಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಓಕೆ. ಈ ವ್ಯಕ್ತಿ ಏನು ಜಯಂತ್ ಟಿ ಒಂದು ದೂರ ನೀಡಕ್ ಬಂದಿದ್ದಾರೆ, ಅವರು ಈಗಾಗಲೇ ಮಾಧ್ಯಮಗಳಿಗೆ ತಿಳಿಸಿರ್ತಕ್ಕಂಥ ವಿಚಾರ ಏನಂತಂದ್ರೆ, ಈಗ ಆಲ್ರೆಡಿ ಆ ವ್ಯಕ್ತಿ ಒಂದು 14ರಿಂದ 15 ವರ್ಷದ ಬಾಲಕಿಯನ್ನ ಹೆಣವನ್ನ ನೋಡಿದ್ದಾರೆ ಮತ್ತು ಆ ಒಂದು ಶವವನ್ನ ಹೂತಾಕುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆ ಜಾಗದಿಂದ ಮತ್ತು ಆ ಶವದ ಸ್ಥಿತಿಗತಿಗಳನ್ನು ಸಹ ಗಮನಿಸಿದ್ದಾರೆ ಅವರು. ಅದು ಕರ್ನಾಟಕದ ಬಾಲಕಿಯನೇ ಅಂತಾನೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ. ಆ ನಂತರ ಇನ್ನೇನು ಕೆಲವೊಂದು ವಿಚಾರಗಳನ್ನು ಅವ್ರು ಗಮನಿಸಿದಾರಂತಂದ್ರೆ, ಅದನ್ನ ಯಾವುದೇ ರೀತಿಯಾದಂತಹ ಕಾನೂನು ಬದ್ಧವಾಗಿ ಅಥವಾ ಕಾನೂನಿನ ರೀತಿಯಲ್ಲಿ ಶವ ಸಂಸ್ಕಾರ ಮಾಡಿಲ್ಲ ಅಂತಕ್ಕಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಅದನ್ನ ಒಂದಷ್ಟು ಕೆಲವು ಕಾನೂನೇತರ ವ್ಯಕ್ತಿಗಳು, ಅಂದ್ರೆ ಯಾವುದೇ ರೀತಿಯಾದಂತಹ ಕಾನೂನಿಗೆ ಸಂಬಂಧ ಪಡದೇ ಇರತಕ್ಕಂಥ ವ್ಯಕ್ತಿಗಳು ಆ ಶವವನ್ನ ಸಂಸ್ಕಾರ ಮಾಡಿದ್ದಾರೆ ಅಂತ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು. ಅಂದ್ರೆ ಯಾವುದೇ ರೀತಿಯ ಒಂದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರಲ್ಲ, ಯಾವುದೇ ರೀತಿಯಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ಮಾಡೋದಾಗ್ಲಿ, ಹಾಗೆ ಬಾಡಿಯನ್ನು ಅಬ್ಸರ್ವೇಷನ್ ಮಾಡುವ ಒಂದು ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನು ಮಾಡಿರಲ್ಲ ಅಂತ ನೀವೊಂದು ಮಾಹಿತಿಯನ್ನು ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲು ಈ ಯಾವುದೇ ಪ್ರಕ್ರಿಯೆಯನ್ನು ಸಹ ಅವ್ರು ಮಾಡಿಲ್ಲ ಅಂತಂದು ಆ ವ್ಯಕ್ತಿ ದೂರಿನಲ್ಲಿ ದಾಖಲು ಮಾಡ್ಬೇಕು ಅಂತ ಈಗ ಆಲ್ರೆಡಿ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಹಾ, ಅಂದ್ರೆ ಇದು ಒಂದು ರೀತಿಯಲ್ಲಿ ಒಂದು ವಿಭಿನ್ನ ದಿಕ್ಕಿನ ತಾನೇ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಜಯ್ ಅವರು, ಯಾಕಂದ್ರೆ ತಲೆಬುರುಡೆ ಪ್ರಕರಣ ನೋಡಿ, ಈಗ ಹೊಕ್ಕಷ್ಟು ಅದರ ಒಂದು ಮಾತು ಬಂದ್ರೆ ಯಾವ ರೀತಿಯಾಗಿ ಇದು ಬದಲಾವಣೆ ಆಗ್ತಾ ಇದೆ ಅಂದ್ರೆ, ಆ ಭಾಗದಲ್ಲಿ ಮತ್ತೆ ಅವರು ಇನ್ನೊಂದು ಮಾಹಿತಿ ಪ್ರಕಾರವಾಗಿ ಇನ್ನೂ ಸಹ ಒಂದು 4 ಜನ ದೂರು ಕೊಡೋರು ಇದಾರೆ ಅನ್ನೋ ಒಂದು ಮಾಹಿತಿ ಸಹ ನಮಗೆ ಬರ್ತಾ ಇದೆ. ಏನಂತೀರಿ ಇದ್ರ ಬಗ್ಗೆ? ಹೌದು, ಖಂಡಿತವಾಗ್ಲೂ ಆ ವ್ಯಕ್ತಿಯೇ ತಿಳಿಸಿರುವಂತೆ ಇನ್ನೂ ಕೆಲವೊಂದಷ್ಟು ದೂರುಗಳು ದಾಖಲಾಗುವ ಸಾಧ್ಯತೆಗಳಿದೆ ಅಂತ ಆ ವ್ಯಕ್ತಿ ತಿಳಿಸಿದ್ದಾನೆ. ಹಾಗೆಯೇ ಈಗೇನು ಈ ಒಂದು 14ರಿಂದ 15 ವರ್ಷ ಬಾಲಕಿಯ ಶವವನ್ನು ಸಂಸ್ಕಾರ ಮಾಡಲಾಗಿದೆಯೋ, ಆ ಅಂತ್ಯ ಸಂಸ್ಕಾರದ ಜಾಗವನ್ನು ಈತ ಗುರುತಿಸಿಕೊಡಲು ರೆಡಿ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಇಲ್ಲಿ ಸ್ಥಳೀಯವಾಗಿ ಮೊದ್ಲೆಲ್ಲ ಏನಾಗಿದೆ ಅಂದ್ರೆ, ಇವ್ರಿಗೆ ಯಾವುದೇ ರೀತಿಯ ಪೊಲೀಸ್ ಇಲಾಖೆ ಮೇಲೆ, ಅಲ್ಲಿ ಸ್ಥಳೀಯ ಮೊದ್ಲಿದ್ದಂತ ಪೊಲೀಸರ ಮೇಲೆ ಯಾವುದೇ ರೀತಿಯ ನಂಬಿಕೆ ಇರಲಿಲ್ಲ. ಈಗ ಒಂದು ರೀತಿಯಲ್ಲಿ SIT ತಂಡ ರಚನೆ ಮಾಡಿದ್ಮೇಲೆ ಒಂದು ರೀತಿಯಲ್ಲಿ ಅವರಿಗೆ ಒಂದು ಯಾವ ರೀತಿ ಧೈರ್ಯವಾಗಿ ಬರ್ಲಿಕ್ಕೆ ಒಂದು ಧೈರ್ಯ ಆಗಿದೆ ಅಂತ ಹೇಳ್ತೀರಿ, ಹೇಗೆ ಇದು? ಹೌದೌದು, ಆ ವ್ಯಕ್ತಿಯೇ ತಿಳಿಸಿರುವಂತೆ ಈ ಮೊದಲು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ನೀಡಬಹುದಿತ್ತು ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಆ ವ್ಯಕ್ತಿ ತಿಳಿಸಿರ್ತಕ್ಕಂಥದ್ದು ಏನಂತಂದ್ರೆ, ಈಗ ಸಾಕಷ್ಟು ಇಂತಹ ಪ್ರಕರಣಗಳಲ್ಲಿ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ಮತ್ತು ಕಂಪ್ಲೇಂಟ್ ಅನ್ನ ಯಾವುದೇ ಪೊಲೀಸರು ತೆಗೆದುಕೊಂಡಿಲ್ಲ ಅಂತ ಆ ವ್ಯಕ್ತಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈ ಸದ್ಯ ಪ್ರಸ್ತುತ ಇಲ್ಲಿವರೆಗೂ ಇರತಕ್ಕಂತ ಒಂದು ದೂರು ಏನಂತಂದ್ರೆ, ಅಲ್ಲಿಯ ಸ್ಥಳೀಯ ಪೊಲೀಸರು ಈ ತರಹ ಪ್ರಕರಣಗಳಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಿಲ್ಲ ಮತ್ತು ಅವರಿಗೆ ಸ್ಪಂದಿಸಿಲ್ಲ ಅನ್ನೋದೇ ಎಲ್ಲ ಪ್ರತಿಯೊಬ್ಬರು ಹೇಳ್ತಕ್ಕಂಥ ಒಂದು ದೂರು ಇದು. ಅದೇ ರೀತಿಯಲ್ಲಿ ಈ ಜಯಂತ್ ಟಿ ಅಂತಕ್ಕಂಥ ವ್ಯಕ್ತಿಯು ಸಹ ಹೇಳ್ತಾ ಇದ್ದಾನೆ. ಸ್ನೇಹಿತರೆ, ಈಗ ನೋಡಿದ ಹಾಗೆ ನೀವ್ ಏನಿದ್ರೆ ಅಂದ್ರೆ, ಈಗ ತಲೆಬುರುಡೆ ಪ್ರಕರಣಗಳನ್ನ ಮಾತ್ರ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಆ ಅನಾಮಿಕ ವ್ಯಕ್ತಿಯ ಬಗ್ಗೆ ಮಾತ್ರ ನಾವು ನ್ಯೂಸ್ ನೀವು ಮಾಡ್ತಾ ಇದೀರ ಅಂತ ಒಂದು ಮಾಹಿತಿ ಇತ್ತು. ಆದ್ರೆ ನಾವು ಇನ್ನೊಂದು ಮೇಲ್ಮಟ್ಟಕ್ಕೆ ಹೋಗಿ ಏನಿದೆ ಅಂದ್ರೆ, ನೀವು ಸೋಮವಾರ ದಿವಸ ಅಂದ್ರೆ ಸೋಮವಾರ ಒಂದು SIT ಅಧಿಕಾರಿಗಳ ಮುಂದೆ ಜಯಂತ್ ಅವರು ಯಾವ ರೀತಿಯಾಗಿ ಮಾಡ್ತಾರೆ, ಯಾವ ರೀತಿಯಾಗಿ ಮುಂದಿನ ಬೆಳವಣಿಗೆಗಳು ನೋಡ್ತವೆ ಅಂದ್ರೆ, ನಮ್ಮ ಪ್ರತಿನಿಧಿಗಳು ನೇರವಾಗಿ ಅಲ್ಲಿಯೇ ಒಂದು ಸ್ಥಳಕ್ಕೆ ಅಂದ್ರೆ ಆ ಭಾಗದಲ್ಲೇ ಇರೋದ್ರಿಂದಾಗಿ ನಮಗೆ ಹೆಚ್ಚಿನ ಮಾಹಿತಿಯನ್ನು ಸಹ ನೀಡ್ತಾ ಇದ್ದಾರೆ. ಆ ಮಟ್ಟದಲ್ಲಿ ಸೋಮವಾರದ ಬೆಳವಣಿಗೆ ಒಂದು ರೀತಿಯಲ್ಲಿ ಉತ್ತಮವಾಗಿ ಒಂದು SIT ತಂಡ ಇರ್ಬೋದು, ಹಾಗೆ ಧರ್ಮಸ್ಥಳದ ತಲೆಬುರುಡೆ ಒಂದು ಪ್ರಕರಣಕ್ಕೆ ಒಂದು ವಿಭಿನ್ನ ರೀತಿಯ ತಿರುವು ಸಿಗುವ ಸಾಧ್ಯತೆಗಳು, ಎಲ್ಲಾ ಸಾಧ್ಯತೆಗಳು, ಲಕ್ಷಣಗಳು ಕಾಣ್ತಾ ಇದಾವೆ.